ಏನ್ ಮಾಡ್ತಿದ್ದೀರಾ ದೇವ ಸರ್? ದೇವ ಸರ್, ದೇವ ಸರ್ ಬಿಡಿ ನನ್ನ. ದೇವ ಸರ್ ಪ್ಲೀಸ್. ದೇವ ಸರ್, ದೇವ ಸರ್, ದೇವ ಸರ್, ದೇವ ಸರ್. ನಿನ್ ಮೇಲೆ ಆಸೆ ಪಟ್ಟೆ ಈ ತೋಟಕ್ಕೆ ಕರ್ಕೊಂಡ್ ಬರೋದಕ್ಕೆ ಹೇಳಿದ್ದು ನಾನು. ಅಯ್ಯೋ ದೇವ್ರೆ. ದೇವ ಸರ್ ಮನೇಲಾದ್ರೆ ಎಲ್ಲರೂ ಇರ್ತಾರೆ, ಇಲ್ಲಾದ್ರೆ ನಾವಿಬ್ರೆ ಏಕಾಂತವಾಗಿ. ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಾ ಅಂತ ಹೇಳಿದ್ದು. ರಾಜಲಕ್ಷ್ಮಿ. ದೇವ ಸರ್, ದೇವ ಸರ್, ದೇವ ಸರ್ ಪ್ಲೀಸ್, ನಿಮ್ ಕೈ ಮುಗಿತೀನಿ ದೇವ ಸರ್. ಪಾಪ ಪ್ರಜ್ಞೆ ಇಲ್ಲ. ನಿನ್ನ ಹೆಸರಲ್ಲಿ ನಾನು ಸುಖ ಅನುಭವಿಸ್ದೆ. ನಾನು ಮಾಡಿ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸ್ತೀಯ. ರಾಜಲಕ್ಷ್ಮಿ, ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ನನ್ಗೆ ಯಾಕೋ ಮನ್ಸಾಗ್ತಾ ಇಲ್ಲ. ನಿನ್ ಜೊತೆನೆ ಇದ್ಬಿಡೋಣ ಅನ್ನಿಸ್ತಾ ಇದೆ. ಎಷ್ಟು ಚೆನ್ನಾಗಿದೆಯಾ ನೀನು. ಇನ್ಮೇಲೆ ನಿಮಗೆ ಯಾವ ಸಮಸ್ಯೆನೂ ಬರಲ್ಲ. ಒಂದ್ ವೇಳೆ ಆ ಸಮಸ್ಯೆ ಬಂದ್ರೆ ನಮ್ಮ ಕುಟುಂಬ ಯಾವಾಗಲೂ ನಿಮ್ ಜೊತೆಲಿರುತ್ತೆ. ಬಾವಾ, ಬಾವಾ. ಅಮ್ಮ ವೈದೇಹಿ, ಏನಾಯ್ತಮ್ಮ? ಬಾವ ಹೇಳು. ಏನಾಯ್ತು ಬಾವ? ಏನಾಯ್ತು ಅತ್ತೆ? ಬಾವ ಎಲ್ಲಿ ಅಂತ ಹೇಳಿ. ಹೇಳಮ್ಮ. ಬಾವ ಎಲ್ಲಿ? ವೈದೇಹಿ, ನಿನ್ನ ಆರೋಗ್ಯ ಸರಿ ಇಲ್ವಲ್ಲ, ನೀನ್ ಯಾಕೆ ಬಂದೆ ಇಲ್ಲಿಗೆ? ಡಾಕ್ಟರ್ ಆಚೆ ಬರಬಾರ್ದು ಅಂತ ಹೇಳಿದ್ರಲ್ಲ. ನಾನ್ ಚೆನ್ನಾಗೇ ಇದ್ದೀನಿ, ನನಗೇನು ಆಗಿಲ್ಲ, ನಾನು ಹೇಳ್ತಾ ಇದ್ದೀನಲ್ಲ. ವೈದೇಹಿ, ನೀನ್ ಏನ್ ಮಾಡ್ತಿದ್ಯಾ ಅಂತ ನಿಂಗೆ ಗೊತ್ತಾಗ್ತಿದ್ಯಾ? ಅಲ್ಲ, ನೀನ್ ಯಾಕೆ ಇಲ್ಲಿ ಬಂದೆ? ನನ್ ಭಾವ ನೋಡ್ಬೇಕು. ಭಾವಂಗೆ ಅಪಾಯ ಇದೆ, ನಾನು ಅರ್ಜೆಂಟಾಗಿ ಭಾವ ನೋಡ್ಬೇಕು. ಬಾವಾ, ಹೋಗ್ ನೋಡು. ಬಾವಾ, ವೈದೇಹಿ, ಬಾವಾ, 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 ವೈದೇಹಿ, ನಿಂತ್ಕೋ. ವೈದೇಹಿ ಅಕ್ಕ, ನೀನ್ ಇಲ್ಲಿ ಹೋಗು, ನಾನು ಅಲ್ಲಿ ಹೋಗ್ತೀನಿ. ಸರಿ. ದೇವಾಂಶ್, ನೀನಲ್ಲಿ ಹೋಗಿ ದೃಶ್ಯನ ನೋಡಿದ್ರೆ ತಡ್ಕೊಳಲ್ಲ ವೈದೇಹಿ. ನೀನ್ ಏನ್ ನಡೆಯುತ್ತೆ ಅಂತ ಭಯದಲ್ಲಿ ಇಲ್ಲಿ ಬಂದ್ಯೋ ಗೊತ್ತಿಲ್ಲ, ಆದ್ರೆ ಇಲ್ಲಿಂದ ಆ ಭಯದಲ್ಲೇ ವಾಪಸ್ ಹೋಗ್ತೀಯ. ನೀವಿಬ್ರು ಇಲ್ಲೇ ನಿಂತಿದ್ದೀರಲ್ಲ, ಹೋಗ್ ನೋಡಿ. ನೋಡ್ರು, ಹೋಗಿ. ಬಾವಾ, ಬಾವಾ, ಎಲ್ಲಿದ್ಯಾ ಬಾವಾ? ಬಾವಾ, ದೇವಂಶಣ, ದೇವಂಶಣ, ದೇವಾಂಶ್, ದೇವಾಂಶ್, ಬಾವಾ, 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 ದೇವಾಂಶ್, ದೇವಾಂಶ್, ದೇವಾಂಶ್. ಅತ್ತೆ, 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 ವೈದೇಹಿ, ಏನಾಯ್ತಮ್ಮ? ಭಾವ ಒಳಗಡೆ ಕಾಣಿಸ್ತಾ ಇಲ್ಲ. ಅತ್ತೆ, ದೇವಾಂಶ್ ಇಲ್ಲಿ ಎಲ್ಲೂ ಸಿಗ್ಲಿಲ್ಲ ಅತ್ತೆ.
ದೇವಾ ದೇವಂಶಣ ಲಕ್ಕಿ ಅಣ್ಣ. ದೇವಾ ಲೇ ರಂಗ ಸಿಕ್ಕದೇನೋ? ಇಲ್ಲ ಅಣ್ಣ. ಸರಿ ಆ ಕಡೆ ಹೋಗಿ ನೋಡು. ಹಾ ಮೊದಲು ಎಲ್ಲಿದನ್ನು ಹುಡ್ಕೊಂಡು ನಡೀರಿ 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 ಏ, ನಡೀರು. ಬನ್ನಿ ಬನ್ನಿ. ದೇವ್ರು ಅಂತಿದ್ದ ಊರ್ ಜನನೇ ಚೀತು ಅಂತ ಮಕ್ಕೂಗಿತಾರೆ. ಅದಕ್ಕಿಂತ ಅದ್ಭುತವಾದ ದೃಶ್ಯ ಬೆಳಗ್ಗೆ ನೋಡ್ತೀಯ ಬಿಡಮ್ಮ. ದೇವಾಂಶ್ ಕತ್ಗೆ ನೇಣ್ ಹಾಕದ, ಇಲ್ಲ ನಾನ್ ಹಾಳು ಮಾಡಿದ ಹುಡುಗಿ ಕತ್ಗೆ ತಾಳಿ ಕಟ್ಟೋದ್ ನೋಡ್ತೀಯ. ಎರಡರಲ್ಲಿ ಯಾವುದೇ ಆದ್ರೂ ನಮ್ಮ ಆಸೆ ಈಡೇರುತ್ತೆ. ಈ ಮನೆ ನಮ್ ಕೈವಶ ಆಗುತ್ತೆ. ಆ ಹುಡುಗಿನ ಮದ್ವೆ ಮಾಡ್ಕೊಂಡ್ರೆ ಅವನು ಅವನ ಕುಟುಂಬದವ್ರು ಯಾರು ರಾಜ್ಯಾಧಿಕಾರದಲ್ಲಿ ಇರೋದಕ್ಕಾಗೋದಿಲ್ಲ. ಹೇಗೆ ಯೋಚಿಸಿದ್ರು ಈ ರಾಜ್ಯನೂ ನಂದೇ, ರಾಜ್ಯಾಧಿಕಾರನೂ ನಂದೇ. ಶಬಾಷ್ ಕಂದ, ಇಷ್ಟು ದಿನದ ನನ್ ಕನ್ಸು ನನಸ್ ಮಾಡ್ದೆ. ನನಗ್ ತುಂಬಾ ಸಂತೋಷ ಆಗ್ತಿದೆ. ಈ ಸಂತೋಷದಲ್ಲೇ ಅವ್ರ ಅಳಮುಂಜಿ ಮುಖ ನೋಡ್ಬೇಕು ಅನಿಸ್ತಿದೆ. ಬೆಳಗ್ಗೆವರೆಗೂ ತಾಳ್ಮೆಯಿಂದ ಇರು. ಏನೂ ಗೊತ್ತಿಲ್ದಿರೋರ್ ತರ ಅಲ್ಲಿಗೆ ಹೋಗೋಣ. ಅವನ್ ಸಾವು ಅಥವಾ ಮದ್ವೆ ಎರಡರಲ್ಲೊಂದು ನೋಡ್ಕೊಂಬರ. ಸರಿ ಕಂದ, ಸೂರ್ಯೋದಯದವರೆಗೂ ಕಾಯ್ತಾ ಇರೋಣ. ಸರಿ, ಮೊದ್ಲು ನೀನ್ ತಿನ್ನು.